ಎಲ್ಲೋ ಇದ್ದವರು ಇಲ್ಲಿ ಬಂದು ಏನಂದರೆ ಬೆಂಗಳೂರು ಅಂದರೆ ದೊಡ್ಡ ಸರೋವರ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ ಮನೆಯೊಳಗೆ ಹೋಗಬೇಕು ಅಂತ ಸಾವಿರಾರು ಲಕ್ಷಾಂತರ ಜನರ ಆಸೆ. ನಿಮ್ಗೆ ಅವಕಾಶ ಸಿಕ್ಕಿ ಇಷ್ಟು ದಿನಗಳ ಕಾಲ ಇದ್ರಿ, ಯಾವ ಥರ ಆ ಒಂದು ಖುಷಿಯನ್ನು ಯಾವ ರೀತಿ ಈ ಸಂದರ್ಭದಲ್ಲಿ ಹಂಚ್ಕೊಳ್ತೀರಾ ಅಂತ ಹೇಳಿ. ಆ್ಯಂಡ್ ಇನ್ನೊಂದು ಹಿಸ್ಟ್ರಿ ಏನಪ್ಪ ಅಂತ ಹೇಳಿದ್ರೆ, ಫೈನಲ್ ಇದು ಹಿಸ್ಟ್ರಿ ಏನಪ್ಪ ಅಂತ ಹೇಳಿದ್ರೆ, ಅಷ್ಟೂ ಜನ ಫ್ಯಾಮಿಲಿ ಬಂದಿದ್ದು ಇದೇ ಸೀಸನ್ನಲ್ಲಿ ನಿಮಗೆ ಅಂತ ಅನಿಸುತ್ತೆ. ಅಷ್ಟೂ ಜನ ಬಂದಿದ್ದು ಎಂಜಾಯ್ ಮಾಡಿದ್ದು ಮನೆಯೊಳಗೆ ನಿಮ್ಮ ಕುಟುಂಬಸ್ಥರು. ಆ ಖುಷಿಯನ್ನು ಕೊನೆಯದಾಗಿ ಹೇಳೋದು. ನಾನು ಸುದೀಪ್ ಸರ್ ಹತ್ರ ಮಾತಾಡಬೇಕಾದ್ರೆ ಹೇಳಿದ್ದೆ, ಸರ್ ಎಲ್ಲೋ ಒಂದು ದಾರಿಯಲ್ಲಿ ಹೋಗ್ತಿದ್ದವನ್ನ ಬಾರಪ್ಪ ಅಂತೇಳಿ ಬಿಗ್ ಬಾಸ್ ಮನೆಗೆ ಕಳಿಸೋ ಥರ ಇದೆ. ನಾನು ಲಾಸ್ಟ್ ಸೀಸನ್ ಪ್ರ್ಯಾಂಕ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಯೂಟ್ಯೂಬಲ್ಲಿ. ನಾನು ಬಿಗ್ ಬಾಸ್ ಮನೆಗೆ ಹೋಗ್ತಾ ಇದ್ದೀನಿ ಅಂತೆಲ್ಲ ನನ್ನ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ. ಈವನ್ ಟಾಪ್ ಸೀಸನ್ 6ಗೆ ನಾನು ಸುಮ್ಮನೆ ಒಂದು ಧನರಾಜ್ ಅನ್ನೋ ಒಂದು ಕ್ಯಾಂಡಿಡೇಟ್ ಇದ್ದಾರೆ, ಅವರು ಮಿಮಿಕ್ರಿ, ಅವರು ಕೂಡ ಮಿಮಿಕ್ರಿ, ಅವ್ರು ಲಾಸ್ಟ್ವರೆಗೆ ಇದ್ದರು ಸೀಸನ್ 6ಅಲ್ಲಿ. ಅವ್ರದ್ದು ಒಂದು ಪೇಪರಲ್ಲಿ ಇನ್ನೇನು ಶುರು ಆಗಬೇಕು, ನೈಟ್ 8 ಗಂಟೆಗೆ ಶುರು ಆಗಬೇಕು, ಅಷ್ಟೊತ್ತಿಗೆ ಒಂದಷ್ಟು ಪೇಪರ್ ಕಟ್ಟಿಂಗ್ಸಲ್ಲಿ ಧನರಾಜ್ ಕೂಡ ಹೋಗ್ತಿದ್ದಾರೆ ಅಂಥೇಳಿ ಬಂದಿತ್ತು. ನಾನು ಸುಮ್ಮನೆ ಅದನ್ನು ಪ್ರ್ಯಾಂಕ್ ಅನ್ನೋ ಥರ ಎಲ್ರಿಗೂ ಸ್ಟೇಟಸಲ್ಲಿ ಹಾಕಿ, ಒಂದು ಸ್ಟೇಟಸ್ ಹಾಕಿ ಧನರಾಜ್ನ ಅದಕ್ಕೆ ಅಂಡರ್ಲೈನ್ ಹಾಕಿ, ಇಷ್ಟಿಂತಿಂಥ ಕಂಟೆಸ್ಟೆಂಟ್ ಧನರಾಜ್ ಅಂತ ಅಂಡರ್ಲೈನ್ ಹಾಕಿ ವಾಟ್ಸಪ್ ಸ್ಟೇಟಸಲ್ಲಿ ಹಾಕಿದೆ ನಾನು ಹೋಗ್ತಿದ್ದೀನಿ ಅಂತ. ಏನು ಜನ ರಿಪ್ಲೈ ಮಾಡ್ತೀವಿ, ಕಾಂಗ್ರೆಸ್ ಅಂತ ಎಲ್ಲರೂ ಸ್ಟೇಟಸ್ ಹಾಕ್ತಿದ್ದಾರೆ. ನಾನು ಫ್ಯಾಮಿಲಿಯವರು ಎಲ್ಲರೂ ಕೂಡ ಬಿಗ್ ಬಾಸ್ಗೆ ಹೋಗ್ತಿದ್ದಾನೆ ಧನರಾಜ್, ಆಲ್ ದಿ ಬೆಸ್ಟ್ ಹಾಗೆ ಹೀಗೆ ಅಂತ. ಅದು ನನ್ನ ಅಣ್ಣ ಸ್ಟೇಟಸಲ್ಲಿ ಹಾಕಿದ್ದ. ಅವರ ಫ್ರೆಂಡು ಅಲ್ಲಿ ಕೋಲ ಎಲ್ಲ ನಡೀತಿತ್ತು, ಅವರು ದೈವದ ಹತ್ರನೂ ಪ್ರಾರ್ಥನೆ ಮಾಡಿದ್ರು, ಧನರಾಜ್ ಬಿಗ್ ಬಾಸ್ಗೆ ಹೋಗ್ತಾನೆ, ಅವನಿಗೆ ಒಳ್ಳೇದಾಗಲಿ ಅಂತ. ನನಗೆ ಅದೆಲ್ಲ ಆ ರೀತಿ ಪ್ರ್ಯಾಂಕ್ ಮಾಡಿದ್ದು ಆ ಟೈಮಲ್ಲಿ ನಾನು ಅವರಿಗೆ ಅದೆಲ್ಲ ಸುಳ್ಳು ಅಂತ ಹೇಳಿದಾಗ ಅವರೆಷ್ಟು ನಿರಾಶೆ ಆಗಿದ್ದರು. ಆ ಟೈಮಲ್ಲಿ ನಾನು ಯಾಕೆ ಹೀಗೆ ಮಾಡಿದೆ, ಅವರ ಎಮೋಷನ್ಗೆ ಹರ್ಟ್ ಮಾಡಿದ್ನಲ್ಲ ಅನ್ನೋ ಒಂದು ಫೀಲ್ ಇತ್ತಲ್ಲ, ಅದು ಆವಾಗಿಂದ ಶುರುವಾಯಿತು. ನಾನು ಸಹ ಬಿಗ್ ಬಾಸ್ಗೆ ಹೋದರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಬಿಗ್ ಬಾಸಿಂದ ಒಂದು ಆಫರ್ ಬಂದರೆ ಇಂಥ ಖುಷಿಯನ್ನು ತೋರಿಸಿದ್ರು, ಸ್ಟೇಟಸಲ್ಲಿ ಹಾಕಿರೋದು ಅದು ಇದು. ಏನೋ ಗೊತ್ತಿಲ್ಲ, ದೇವರು ಅದನ್ನು ನನಗೆ ಎಲ್ಲನೂ ದಾರಿ ಸುಗಮವಾಗಿ ನೀನು ಈಗ ಹೋಗು ಅನ್ನೋ ಥರ ಕೊಟ್ಟಿದೆ. ನನಗೆ ಸೀಸನ್ 10ನಲ್ಲೂ ಕೂಡ ಒಂದು ಬ್ಲ್ಯಾಕ್ ಪಟ್ಟಿ ಹಾಕಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಹಾಕುವಾಗ ಈ ರೀತಿ ಒಂದು ಡ್ರೆಸ್ಸಲ್ಲಿ ಅಥವಾ ಬಿಗ್ ಬಾಸ್ ಮನೆಗೆ ಒಂದು ಸಲ ಹೋಗಿ ಬಂದರೆ ಸಾಕಪ್ಪ, ಎಷ್ಟು ಅದೃಷ್ಟವಂತರಲ್ಲ ಅವರೆಲ್ಲ ಕೆಲಸ ಮಾಡೋರು, ಅಲ್ಲಿ ಹೋದರೆ ಚಂದ ಅಲ್ಲ ಅನ್ನೋ ಥರ ಅಂದ್ಕೊಂಡಿದ್ದೆ. ನನ್ನನ್ನೇ ಕಂಟೆಸ್ಟೆಂಟಾಗಿ ಬಿಗ್ ಬಾಸ್ ಸೀಸನಲ್ಲಿ ಕರೀತಾರೆ ಅನ್ನೋದು ಅದು ಇನ್ನೇನು ಬೇಕು ಅನ್ನೋ ಥರ. ಅದರಲ್ಲೂ ಫಿನಾಲೆ ವಾರವರೆದು ಇರೋದು, ಇಷ್ಟು ಜನರ ಪ್ರೀತಿ ಸಿಗೋದು, ನಾನು ಯಾರೋ ಅಜ್ಜಿ ಮಾಡಿದ ಪುಣ್ಯ ಅಂತ ಹೇಳ್ತಾರಲ್ಲ, ಹಾಗೆ ಆಗ್ತಿದೆ. ನಾವು ಉಳಿಸ್ಕೊಳ್ಳೋದು ಒಂದು ಜವಾಬ್ದಾರಿ ನನ್ನ ಮೇಲಿದೆ, ಅದನ್ನು ಉಳಿಸ್ಕೋತೀನಿ. ಆ ಜನರ ಪ್ರೀತಿ ಏನಿದೆ ಅದನ್ನು ಹೀಗೆ ನನ್ನ ಮೇಲೆ ಇರಲಿ. ಮುಂದೆ ನಿಮ್ಮ ಪ್ರೀತಿ ಅದು ಜವಾಬ್ದಾರಿ ಜಾಸ್ತಿ. ಈ ಜವಾಬ್ದಾರಿಯಲ್ಲಿ ನಿಮ್ಮ ಪ್ರೀತಿ ಜೊತೆ ಏನಾದರೂ ಮಾಡೇ ಮಾಡ್ತೀನಿ ಲೈಫಲ್ಲಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830,
ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.